ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಚಾನಲ್. ನಾನು ನಿಮಗೆ ಇವತ್ತು ಡೂಪ್ಲೆಕ್ಸ್ ಮನೆಯನ್ನು ತೋರಿಸ್ಕೊಂಡು ಬಂದಿದ್ದೀನಿ. ಬನಶಂಕರಿ 6 ಸ್ಟೇಜು 4th H ಬ್ಲಾಕು 20/30 BDA ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು. ಇದು ಒಂದು ಮನೆ ನೋಡೋಕೆ ಬಂದರೆ 4 ಮನೆಗಳು ಒಂದೇ ಸಲ ನೋಡ್ಬೋದು ನೀವು. ಇದು ಫ್ರಂಟ್ ಎಲಿವೇಷನ್ನು. 4 ಫೋರ್ಡಬಲ್ ಗೇಟ್ ಸಿಗುತ್ತೆ ಕಾರ್ಗಳೆಲ್ಲ ಬಿಡೋದಕ್ಕೆ. ಈಗಲೇ ವಾಕಬಲ್ ಗೇಟು. ಮನೆ ಹೆಸರು ಬರೋದಕ್ಕೆ ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು. ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ ನ್ಯಾಚುರಲ್ ಸ್ಟೋನು, ಮೇಲ್ಗಡೆ ಎಲ್ಲ ಸ್ಟ್ರಕ್ಚರ್ ಪೇಂಟಿಂಗು. ಎಲ್ಲ ರೂಮ್ಗೂ ಬಾಲ್ಕನಿ ಅವೈಲಬಲ್ ಮಾಡಿಕೊಟ್ಟಿದ್ದಾರೆ. 30 ಫೀಟ್ ರೋಡು, ಟಾರ್ ರೋಡು. ಓಕೆ, ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ವೀಡಿಯೋ ಕೊನೆ ತನಕ ನೋಡ್ತಾ ಇರಿ. ಈ ವಿಡಿಯೋ ಕೊನೆಯಲ್ಲಿ ಈ ಮನೆಯ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಫ್ಲೋರ್ ಬಂದು ಸೆರಾಮಿಕ್ ಟೈಲ್ಸು. ನಾನು ನಿಮ್ಮ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟ್ನ ತೋರಿಸ್ತಾ ಇದ್ದೀನಿ. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. 2 ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳೆಲ್ಲ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಇಲ್ಲಿ ನಮಗೆ ಸಂಪ್ ಇದೆ, ಹಾಗೆ ಬೋರ್ವೆಲ್ ಇದೆ. ಇಲ್ಲಿ ಕಾವೇರಿ ಪಾಯಿಂಟು, ನಲ್ಲಿ ಪಾಯಿಂಟು ಮತ್ತು UPS. ವಾಲ್ ಕ್ಲೈನಿಂಗ್ ಎಲ್ಲ ನೋಡ್ತಾ ಇದ್ದೀರಾ. 2/4 ವೆಟ್ರಿಫೈಡ್ ಟೈಲ್ಸು, ಮೇಂಟೆನೆನ್ಸ್ ಈಸಿಗೋಸ್ಕರ. ಇಲ್ಲಿ ಎಲ್ಲ ನಿಮಗೆ ಎಲೆಕ್ಟ್ರಿಕ್ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೆಟ್ ಬ್ಯಾಕ್ಗೋಸ್ಕರ MS ಡೋರ್ನ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. EV ವೆಹಿಕಲ್ಸ್ಗಳು ಎಲ್ಲ ಇದೆ ಅನ್ನೋ ಹಾಗಿದ್ರೆ ಸರ್ಕ್ಯೂಟ್ಗಳೆಲ್ಲ ಇದೆ. ಹಾಗೆ ಫ್ಯೂಚರಲ್ಲಿ ನೀವು ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಬೀಮ್ ಬಿಟ್ಟಿದ್ದಾರೆ. ಒಂದು ಗೋಡೆ ಕಟ್ಕೊಂಡ್ರೆ ಒಂದು ರೂಮ್ ಥರ ಆಗುತ್ತೆ. ಆ್ಯಸ್ ಇಟ್ ಈಸ್ 20/30 ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗಾಗಿ ಸೇಮ್ ಹೇಳ್ತಾ ಇರ್ತೀನಿ, ಬೇಜಾರಾಗ್ಬಿಡಿ. ನೋಡಿ, ಗೇಟ್ ಒಳಗಡೆಯಿಂದ ಈ ಥರ ಲುಕ್ ಕಾಣಿಸುತ್ತೆ. ಸಕ್ಕತ್ತಾಗಿದೆ. 3 ಫೋರ್ಡಬಲ್ ಆ್ಯಕ್ಚುಲಿ ಬಿಗ್ ಕೊಟ್ಟಿರೋದು. ಈಗ ಮೇಲ್ಗಡೆ ಹೋಗೋಣ ಗೆಳೆಯರೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. 3.5 ಅಡಿ ವೈಡ್ ಆಗಿದೆ. ಮತ್ತು SS ರೈಲಿಂಗ್ಸು 304 kgದು. ಗುಡ್. PVC ಫಾಲ್ ಸೀಲಿಂಗು, POP ಫಾಲ್ ಸೀಲಿಂಗ್ನ ಕೊಟ್ಟಿರೋಂಥದ್ದು. ನಾನು ನಿಮ್ಗೆ ತೋರಿಸೋದು ಮರ್ತ್ಬಿಟ್ಟೆ ಅದು. ಓಕೆ, ಇಲ್ಲಿ ನೋಡಿ 4 ಅಡಿ ವೈಡ್ ಆಗಿದೆ. ಸೋಫಾ ಎಲ್ಲ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತು 2/4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈನಿಂಗು, ಹ್ಯಾಂಡ್ ಗ್ರಾಬರ್ ಎಲ್ಲ SS ರೈಲಿಂಗ್ಸಿಂದು ಲಪೋತ್ರ ಆ್ಯಂಟಿ ಸ್ಕಿಡ್ಡು ಗ್ರಾನೈಟ್ ಆಗಿರುತ್ತೆ. ಹಾಗೆ PVC ಫಾಲ್ ಸೀಲಿಂಗು. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಕ್ಕಪಕ್ಕ ಚಿಕ್ಕ ಪುಟ್ಟ ಸೌಂಡ್ ಬರ್ತಾ ಇರ್ಬೋದು, ನಿಮಗೆ ಕ್ಷಮೆ ಇರಲಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಈಸ್ಟ್ ವೆಸ್ಟ್ ಮೇನ್ ಡೋರ್ ಇರುತ್ತೆ. ಡೋರ್ ನೋಡ್ತಾ ಇದ್ದೀರಾ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಎಲ್ಲ ಟೀ ಕೋಟಲ್ಲಿ ಮಾಡಿರುವಂಥದ್ದು. ಇನ್ನೊಂದು ಕೋಟ್ PU ಪಾಲಿಶ್ ಇದೆ. ಮಾಡಿದ ಲಕ ಹೊಡಿತಾ ಇರುತ್ತೆ. ಚೆನ್ನಾಗಿದೆ. ರೈಟ್, ಈಗ ಇದು ಹಾಲು. ಫ್ಲೋರಿಂಗ್ ಬಂದು ಗ್ರಾನೈಟು, ಬುಕ್ ಮ್ಯಾಚ್ ಪ್ಯಾಟ್ರನ್ನು. ಸೂಪರಾಗಿದೆ ಫ್ಲೋರಿಂಗ್ ಮಾತ್ರ, ಗ್ರಾನೈಟು. ಈಗ ನನ್ನ ಪಕ್ಕದಲ್ಲಿ TV ಕ್ಯಾಬಿನೆಟ್ ಇದೆ. ಈಗ L ಶೇಪಲ್ಲಿ ನೀವು ಸೋಫಾನ ಹಾಕ್ಕೋಬೋದು. ಆ ಥರ ಅಲೈನ್ಮೆಂಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೇಲ್ಗಡೆ POP ಆ್ಯಂಡ್ ಪ್ರೊಫೈಲ್ ಲೈಟು ಹಾಕಿ ಇಂಟೀರಿಯರ್ಗೆಲ್ಲ ಅಕ್ರಾಲಿಕ್ ವಿನಿಯರಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಜಾನ್ಸನ್ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಈಗ ನಾನು ನಿಮಗೆ ಆಗ ವಾಲಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ರೀ. ಇದೊಂದು TV ಕ್ಯಾಬಿನೆಟು, ಮೇನ್ ಡೋರು, ನಾರ್ತ್ ಈಸ್ಟ್ ಕಾರ್ನರು ಡೋರು. ಇಲ್ಲಿ 6x6 ಇರುವಂತಹ ಬಿಗ್ ವಿಂಡೋನ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಬೆಳಕೊಳಗಡೆ ಬರ್ತಾ ಇದೆ. ಮನೆಗೆ ಲೈಟ್ ಹಾಕೋದೇ ಅವಶ್ಯಕತೆ ಇಲ್ಲ. TV ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ. ದೊಡ್ಡ TV ಕೂಡ ಇಲ್ಲಿ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ವಾವ್, ಗುಡ್. ಈಗ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಲೈಕ್ ಈ ಥರ ಇದೆ. ಓಪನ್ ಕಿಚನ್ ಏರಿಯಾ ಇದು. ಗುಡ್, ಹೆವಿ ಚೆನ್ನಾಗಿದೆ ಗುರು. ಓಕೆ, ಇದೆಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಇಲ್ಲಿ ಸ್ಟೋರೇಜ್ ಪಾಯಿಂಟ್ ಎಲ್ಲ ಇದೆ. ನಿಮಗೆ ಬೇಕಾದರೆ ಏನು ಬೇಕಾದರೂ ಇಟ್ಕೋಬೋದು. ಜಾಗ ತುಂಬ ಇದೆ. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಕೂಡ ಇದೆ. ಓಕೆ, ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಲೈಕ್ ಈ ಥರ ಗೆಳೆಯರೆ. ಈಗ ಇದು ಅಡುಗೆ ಮನೆ, ಡೈನಿಂಗ್ ಹಾಲ್ ಏರಿಯಾ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ. POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಫ್ಯಾನು ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಕ್ರಾಂಪ್ಟನ್ ಫ್ಯಾನ್ಗಳಾಗಿರುತ್ತೆ. ಇಲ್ಲಿ ನಿಮಗೆ ಕ್ವಾಡ್ಸ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. L ಶೇಪಲ್ಲಿ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಸಾಫ್ಟ್ ಕ್ಲೋಸರ್ಸ್ ಎಲ್ಲ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ನೋಡ್ತಾ ಇದ್ದೀರಾ. ಓಕೆ, ಅಲ್ಲಿಗೆ ಕಾರ್ಡ್ಸ್ ಏನಿದೆಯಲ್ಲ ಕಟಿಂಗ್ ಆಗುತ್ತೆ. ನಿಮ್ಗೆ ಅಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮೇಲ್ಗಡೆ ವಾಟರ್ ಪ್ಯೂರಿಫೈ.
ಇದು ಚಿಮ್ನಿ ಪಾಯಿಂಟು, ಇದು ಗ್ಯಾಸು ಮಾಡಿಕೊಡ್ತಾರೆ. ಗುಡ್ ಒನ್. ಇದು ಅಡುಗೆ ಮನೆ. ಈ ಅಡುಗೆ ಮನೆಯಿಂದ ಇಲ್ಲಿ ನೀವು ಹೇಗಾದರೂ ಡೈನಿಂಗ್ ಟೇಬಲ್ ಇಟ್ಕೊಳ್ಳಿ, ಎಷ್ಟು ದೊಡ್ಡದಾದರೂ ಡೈನಿಂಗ್ ಟೇಬಲ್ನ ಇಲ್ಲಿ ಇಟ್ಕೋಬಹುದು. ಓಕೆ, ಅಲ್ಲಿ ಪ್ಯಾಂಟ್ರಿ ಬಾಕ್ಸ್ ಇದೆ. ಅದು ತೋರಿಸೋಕ್ಕಿಂತ ಮುಂಚೆ ನಮಗೆ ಯುಟಿಲಿಟಿ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ಒಂದು ಸ್ಲ್ಯಾಬ್ ಹಾಕ್ಕೊಂಡು ಪಾತ್ರೆ ತೊಳ್ಕೊಳ್ಳೋದಕ್ಕೆ ಆಪ್ಷನ್ ಮಾಡ್ಕೋಬೋದು, ಅಥವಾ ನಿಮ್ಮ ಹತ್ರ ಡಿಶ್ ವಾಷರ್ ಇದೆ ಅಂದರೆ ಪ್ಲಗ್ ಪಾಯಿಂಟ್ ಇದೆ ಮತ್ತು ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಇಲ್ಲಿ ಬೇಕಾದರೆ ಡಿಶ್ ವಾಷರ್ ಇಟ್ಕೋಬೋದು. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಬಟನ್ ಆಪ್ಷನ್ಸ್ ತುಂಬ ಕಡೆ ಇದೆ, ಎಲ್ಲ ಯುರೋಪಲ್ ಹಬ್ಗಳು ಎಲ್ಲದಕ್ಕೂ. ಇಲ್ಲಿ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ, ಕಾಮನ್ ಟಾಯ್ಲೆಟ್ ಆಗಿರುತ್ತೆ, ವಾಲ್ ಮೌಂಟ್ ಕಮೋಡ್ ಇದಕ್ಕೂ. ಗುಡ್ ಒನ್ ಅಂತ ಹೇಳ್ತೀನಿ. ಓಪನ್ ಕಿಚನ್ ಹಾಲ್ ಸಕ್ಕದ ಒಂದಿದೆ, ದೊಡ್ಡದಾಗಿ ಬರುತ್ತೆ ಹಾಲು, ಕಿಚನ್ನು, ಡೈನಿಂಗ್ ಹಾಲ್ ಏರಿಯಾ ಎಲ್ಲ ನಿಮಗೆ. ಓಕೆ, ಇಲ್ಲಿ ನೋಡಿ ಪ್ಯಾಂಟ್ರಿ ಬಾಕ್ಸ್, ಕ್ರ್ಯಾಕರ್ ಯೂನಿಟು, ಇಲ್ಲಿ ಮೈಕ್ರೋವೇವ್ ಓವನ್ನು ಬೇಕಾದ್ರೆ ಇಟ್ಕೋಬಹುದು. ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ, ಲೈಕ್ ಡ್ರಾಯರ್ ಎಲ್ಲ ಇದೆ. ಪ್ಯಾಂಟ್ರಿ ಬಾಕ್ಸ್ ಓಕೆ, ಈಗ ಈ ಫ್ಲೋರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ತೋರಿಸಿದ್ದೀನಿ ಗೆಳೆಯರೆ. ನೆಕ್ಸ್ಟ್ ಫ್ಲೋರ್ಗೆ ಅಂದರೆ ಬೆಡ್ರೂಮ್ ಇರುವ ಸ್ಥಳಕ್ಕೆ ಮೂವ್ ಆಗೋಣ ಬನ್ನಿ. ನಮಗೆ 3 ಅಡಿ ವೈಡ್ ಆಗಿದೆ. SS ರೇಲಿಂಗ್ಸು ಟೀಕ್ವುಡ್ ಪಿಲ್ಲರ್ ಕೊಟ್ಟಿರುವಂಥದ್ದು, 304 ಗೇಜ್ SS ರೇಲಿಂಗ್ಸ್ ಆಗಿರುತ್ತೆ. ಸ್ಟೇರ್ಕೇಸ್ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಗುಡ್. ಒಂದೊಂದು ಮನೆ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ, ಡೌಟೇ ಇಲ್ಲ. ಇದು ಸೆಕೆಂಡ್ ಫ್ಲೋರು. ನಮಗೆ ಸೆಕೆಂಡ್ ಫ್ಲೋರಲ್ಲಿ ಸ್ಟಡಿ ಕ್ಯಾಬಿನೆಟ್ ಎಲ್ಲ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೂಪರ್. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಇದೆ. ಫಸ್ಟು ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಇದು ನೋಡಿ, ಕಿಂಗ್ ಸೈಜ್ ಕಾಟು, ಮ್ಯಾನ್ಯಲ್ ಲಿಫ್ಟಿಂಗ್ ಸ್ಟೋರೇಜ್ ಸಿಗುತ್ತೆ. 2 ಕಡೆ ವಿಂಡೋ ಇದೆ. 2x5 ಇದೆ ನಮ್ಮ ಪ್ರಕಾರ. 2 ಸೈಡು ಹೆವಿ ಬಿಗ್ ಗಾಳಿ ಬರ್ತಾ ಇರುತ್ತೆ. ಕ್ರಾಂಪ್ಟನ್ ಫ್ಯಾನು. ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇದೆ, ಕೆಳಗಡೆ ಡ್ರಾಯರ್ ಇದೆ. ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓಪನ್ ಮಾಡಿದರೆ ಡ್ರೆಸ್ಸಿಂಗ್ ಮಿರರ್ ಇದೆ ಒಳಗಡೆ. ಇದು ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಗುಡ್. ಇಲ್ಲಿ ನಿಮಗೆ TV ಕ್ಯಾಬಿನೆಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಎಲ್ಲ ಇದೆ. ಇದ್ರ ಹಿಂದ್ಗಡೆ ಬಾತ್ರೂಮ್ ಇದೆ. ಈ ಬಾತ್ರೂಮ್ ವಿಶೇಷತೆ ಏನಂದರೆ ಫ್ಲೋರಿಂಗ್ ಗ್ರಾನೈಟು, 2x4 ವೆಟ್ ಟು ಫುಟ್ ಟೈಲ್ಸ್, ಟಾಪ್ ಟು ಬಾಟಮು, ಡ್ರೈ ಆ್ಯಂಡ್ ವೆಟ್ ಪಾರ್ಟೇಷನ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮೌಂಟ್ ಕಮೋಡ್ ಇಲ್ಲಿದೆ. ಇಲ್ಲಿ ನೋಡಿ, ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು. ಇದು ಒಂದು ತುಂಬ ಚೆನ್ನಾಗಿ ಇಷ್ಟ ಆಗಿರೋದು ಬಾತ್ರೂಮಲ್ಲಿ. ಸಕ್ಕತ್ತಾಗಿ ಬರುತ್ತೆ. ಪವರ್ ಜೆಟ್ ಎಲ್ಲ ಬೇಕಾದ್ರೆ ಹಾಕ್ಕೋಬೋದು. ಇದು ಒಂದು ಬೆಡ್ರೂಮ್ ಆಯಿತು. ಈಗ ನೆಕ್ಸ್ಟ್ ಫ್ಲೋರಲ್ಲಿ ಮೂವ್ ಆಗೋಣ. ಅಂದರೆ ಆಪೋಸಿಟ್ ಇನ್ನೊಂದು ರೂಮ್ ಇದೆ, ತೋರಿಸಿ ಮುಂದಕ್ಕೆ ಮೂವ್ ಆಗೋಣ. ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ ಬೆಡ್ರೂಮ್ಗೂ ಕೂಡ ಒಂದು ಕ್ವೀನ್ ಸೈಜ್ ಕಾಟ್ನ ಕೊಟ್ಟಿರೋಂಥದ್ದು. ಪ್ಲಸ್ ಏನಂತಂದರೆ ಬಾಲ್ಕನಿ ಕೂಡ ಸಿಗುತ್ತೆ. ನೋಡಿ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, ವಾರ್ಡ್ರೋಬರ್ ಎಲ್ಲ ಇದೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಹಿಡನ್ ಬಾತ್ರೂಮು, ಒಂದು ಕ್ವೀನ್ ಸೈಜ್ ಕಾಟು, ಮ್ಯಾನ್ಯಲ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಇದು ಹಿಡನ್ ಬಾತ್ರೂಮ್, ವಾರ್ಡ್ರೋಬರ್ ಥರ ಕಾಣಿಸುತ್ತಲ್ವ, ಆ ಥರ. ಓಕೆ, ಇಲ್ಲೂ ಕೂಡ ಡ್ರೈ ಆ್ಯಂಡ್ ವೆಟ್ ಮಾಡಿದ್ದಾರೆ. ಬಾತ್ರೂಮ್ ಮಾತ್ರ ಸಾಲಿಡ್ ಆಗಿದೆ ಈ ಮನೆಯದು. ಈ ಥರ ಮಾಡಲ್ಲ ಗುರು ಯಾರು, ನಿಜ ಹೇಳ್ತೀನಿ, ಯಾರೂ ಮಾಡಲ್ಲ. ಬಾತ್ರೂಮ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಕೊಟ್ಟಿದ್ದಾರೆ ಇವರು. ಡ್ರೈ ಆ್ಯಂಡ್ ವೈಟ್ ತುಂಬ ಫ್ಯೂಚರಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಬೆಳಗ್ಗೆ ಹೇಗೆ ಬರ್ತಾಯಿದೆ, ಕಣ್ಣಿಗೆ ಹೋಗ್ತಾ ಇದೆ. ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಬಾಲ್ಕನಿ ಕೂಡ ಇದೆ. KK ಡೋರ್ಸ್ ಎಲ್ಲ ನೋಡಿ, ಆರಾಮಾಗಿ ಇಬ್ಬರು ನಿಂತ್ಕೋಬೋದು. ಇದು ಬಾಲ್ಕನಿಯ ಲುಕ್ ಆಯಿತು. ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ.
ನೋಡಿ, ಇದು ಒಂದು ಸ್ಥಳಕ್ಕೆ ನೀವು ಬಂದರೆ, ಯಾರಾದರೂ ಮನೆ ತಗೊಳ್ಳೋರು ಅಥವಾ ನೋಡೋರು ಬಂದರೆ 100% 4-5 ಮನೆಗಳೇ ಇಲ್ಲೇ ಒಂದು ಸಲ ಗಾಡಿ ನಿಲ್ಸ್ಕೊಂಡು ಬಿಟ್ಟರೆ 4-5 ಮನೆಗಳು ವಿಸಿಟ್ ಆಗ್ಬೋದು. ಆ ಥರ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಈಗ 3rd ಫ್ಲೋರಲ್ಲಿ ಇದ್ದೀನಿ. ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಯಾನ್ಸಿ ಡೆಕೋರೇಟಿವ್ ಐಟಮ್ ಏನಾದರೂ ಬೇಕಾದ್ರೆ ಇಟ್ಕೋಬೋದು. ವಾರ್ಡ್ರೋಬರ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಇಲ್ಲಿ 3rd ಬೆಡ್ರೂಮ್. 3 ಬೆಡ್ರೂಮ್ ಇದ್ದರೆ 3 ಬೆಡ್ರೂಮ್ಗಳಲ್ಲೂ ಕಿಂಗ್ ಸೈಜ್ ಕಾಟ್, ಸಾರಿ 2ರಲ್ಲಿ ಕಿಂಗು 1ರಲ್ಲಿ ಕ್ವೀನ್ ಸಿಗುತ್ತೆ. ಬಟ್ ಕಾಟ್ಗಳಿದೆ. ಇದು ಮ್ಯಾನುವಲ್ ಲಿಫ್ಟ್ ಆಗಿರುತ್ತೆ. ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ಮಾಡಿದ್ರಲ್ಲ ಅದೇ ಥರ ಆ್ಯಸ್ ಇಟ್ ಈಸ್ ಸಿಗುವಂಥದ್ದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು. ವಾವ್. ಟಿ ವಿ ಕ್ಯಾಬಿನೆಟು, ಅದರಲ್ಲಿ ಹಿಂದೆ ಬಾತ್ರೂಮು. ಇದರಲ್ಲಿ ಅದೇ ಥರ ಕೊಟ್ಟಿರ್ತಾರೆ ನನ್ನ ಪ್ರಕಾರ. ಸೇಮ್ ಗ್ರಾನೈಟ್. ಬಾತ್ರೂಮ್ಗಳು 30-40 ಈ ಥರ ಕೊಡ್ತಾರೆ. ಇವು 20-30 ಕೊಟ್ಟಿದ್ದಾರೆ. ನಿಜವೂ ಚೆನ್ನಾಗಿದೆ ಇವರು ಬಾತ್ರೂಮ್ ಆಪ್ಷನ್ಸ್. ಓಕೆನಾ? ಇದಿಷ್ಟು 3ನೇ ಬೆಡ್ರೂಮು. ಈಗ ಇಲ್ಲಿ ಸೇಫ್ಟಿಗೋಸ್ಕರ MS ಡೋರ್ ಕೊಟ್ಟಿದ್ದಾರೆ. 2 ಫೋಲ್ಡಬಲ್ ಸಿಗುತ್ತೆ ನಮಗೆ. ಇದು ಎಲ್ಲ ಓಪನ್ ಮಾಡ್ಬೋದು, ಅಂದರೆ 2 ಓಪನ್ ಮಾಡ್ಬೋದು. ನಾನು ಸದ್ಯಕ್ಕೆ 1 ಓಪನ್ ಮಾಡಿರ್ತೀನಿ. ಇಲ್ಲಿ ಮಲ್ಟಿಪರ್ಪಸ್ ರೂಮು. ಇದು ಫ್ಯೂಚರಲ್ಲಿ ನಾವು ಮಲ್ಟಿಪರ್ಪಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಒಂದು ಜಿಮ್ಮು, ಯೋಗ, ಹೋಮ್ ಥಿಯೇಟರು ಹೇಗಾದರೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಆಲ್ರೆಡಿ UPVC ವಿಂಡೋ ಕೊಟ್ಟಿದ್ದೀವಿ, ಓಪನ್ ಡೋರ್ ಆಗಿರುತ್ತೆ. ಸೇಫ್ಟಿಗೋಸ್ಕರ MS ಡೋರ್ ಕೂಡ ಇದೆ. ಹಾಗೆ ವಾಷಿಂಗ್ ಮೆಷಿನ್ಗೆ ಪ್ಲಗ್ ಪಾಯಿಂಟ್ ಮಾಡಿಕೊಡ್ತಾರೆ. ಬಟ್ ಇನ್ಲೆಟ್ ಔಟ್ಲೆಟ್ ಇಲ್ಲಿದೆ, ಹೇಗಾದರೂ ಮಾಡ್ಕೋಬೋದು. ಒಂದೊಂದು ಮನೆ ಹೇಳಿಲ್ವಾ ತುಂಬ ಡಿಫ್ರೆಂಟಾಗಿರುತ್ತೆ ಅಂತ. ಇದು ನಿಮಗೆ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳುವಂತಹ ರೂಮ್ ಆಗಿರುತ್ತೆ. ಇಲ್ಲಿ MS ಲ್ಯಾಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಗ್ರಾನೈಟ್ನ ಕೊಟ್ಟಿರೋಂಥದ್ದು, ಪಾದ ಎಲ್ಲ ಇಡೋದಕ್ಕೆ ಆಂಟಿಸ್ಕಿಟ್ ಗ್ರಾನೈಟು. ಮೇಲೆ ಏನೋ ಮಾಡಿದ್ದಾರೆ, ನೋಡೋಣ. ಓಕೆ, ಫ್ಲೋರಿಂಗ್ ಬಂದು ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ 1x1. ಹ್ಯಾಂಡ್ ವಾಶ್ ಏರಿಯಾ. ಇಲ್ಲಿ ನಮಗೆ ಸ್ಕೈಲೈಟು ಫಸ್ಟ್ ಸ್ಟೇರ್ ಕೇಸಿಗೆ. ಇಲ್ಲಿ ಸೋಲಾರ್ ಪಾಯಿಂಟ್ ಎಲ್ಲ ಇಟ್ಕೋಬೋದು. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಹೆಡ್ ರೂಮ್ ಇದೆ. ನಾವು ವಾಷಿಂಗ್ ಮೆಷಿನ್ ಬೇಕಾದ್ರೆ ಇಲ್ಲೂ ಇಟ್ಕೋಬೋದು. ಸರಿ, ಇಷ್ಟು ಈ ಮನೆ ಬಗ್ಗೆ ಡೀಟೇಲ್ಸು. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಬನಶಂಕರಿ 6 ಸ್ಟೇಜ್ 4th H ಬ್ಲಾಕು, 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು. ಈ ಮನೆ ಪ್ರೈಸ್ 1,75 lakhs, 1,75,00,000 ನೆಗೋಷಿಯಬಲ್ ಇದೆ. ಈ ವಿಡಿಯೋ ನೋಡಿ ಬೇಕು ಅಂದರು, ನೋಡಬೇಕಂದ್ರೂ ಕಾಲ್ ಮಾಡಿ ಕೊಟ್ಟಿರುವಂಥ ನಂಬರ್ಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತೊಗೊಳ್ಳೋರಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.